ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಕ್ವಿಕ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಈ ಪ್ಲೇಸಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಗಿತ್ತು. ಸೊ ಚಿಕನ್ ಗ್ರೇವಿ ರೆಡಿ ಆಗಿದೆ ಗೈಸ್. ನಾನು ಜಸ್ಟ್ ಒಂದು ಪೀಸ್ ತೊಗೊಂಡಿದ್ದೀನಿ. ನೋಡಿ, ನೀವು ಆ ಕಲರ್ ನೋಡಿ ಏನು ಸಖತ್ತಾಗಿದೆ. ಆ್ಯಂಡ್ ಚಿಕನ್ನ ಮ್ಯಾರಿನೇಟ್ ಮಾಡ್ತೀರಲ್ವಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ನಾನ್ ವೆಜ್ ಅಂದರೆ ಚಿಕನ್ ಮಾಡೋದಕ್ಕಿಂತ ಮಟನ್ ಕೂಡ ಅಷ್ಟೇ ಮ್ಯಾರಿನೇಟ್ ಮಾಡಿ ಇಡಿ, ಓಕೆನಾ? ಅದು ಒಳ್ಳೆ ಕಲರ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇವಾಗ ದಾಲ್ ಮಾಡಬೇಕು. ನಾನು ದಾಲ್ ಮಾಡಿ ರೈಸ್ ಪ್ರಿಪೇರ್ ಮಾಡಿ ಊಟ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆನೇ ಇದು ಪ್ರಿಪೇರ್ ಆಯ್ತಲ್ವಾ, ಸೊ ಟೇಸ್ಟ್ ಮಾಡೋಣ ಅಂತ ಜಸ್ಟ್ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಅಫ್ಕೋರ್ಸ್ ಚೆನ್ನಾಗಿರಲೇಬೇಕು. ಎಷ್ಟು ಈಸಿ, ನೀವೇ ನೋಡ್ಕೊಂಡು ಬಂದಲ್ವಾ ನಾನು ಮಾಡ್ತೆ. ಇಟ್ಸ್ ವೆರಿ ಈಸಿ. ಇಟ್ಸ್ ಸ್ವಲ್ಪ ಡ್ರೈ ಆಗೋಗಿತ್ತು. ಸೊ ಹಾಗಾಗಿ ನಾನು ದಾಲ್ ಪ್ರಿಪೇರ್ ಮಾಡಿಕೊಂಡು ಅದರೊಟ್ಟಿಗೆ ಸೈಡ್ಸ್ ಥರ ಇಟ್ಕೊಂಡು ತಿಂತಾ ಇದ್ದೀನಿ. ನೀವು ಇನ್ನೊಂದು ಚೂರು ವಾಟರ್ ಆ್ಯಡ್ ಮಾಡೋದು ಅಥವಾ ಗ್ರೇವಿ ಟೈಪ್ ಮಾಡಿಕೊಂಡು ಅದರೊಟ್ಟಿಗೆ ರೈಸ್ ತಿನ್ಬೋದು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಕ್ವಿಕ್ಕಾಗಿರ್ತಾ ಇಲ್ವಾ ಅಂತಲೂ ತಿಳಿಸ್ಕೊಡಿ, ಓಕೆನಾ?